ಬಿತ್ತಿರ್ತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡ್ತದ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ನೀರಿನ ಪೂಜೆ ಮಾಡ್ತೀವಿ, ಆಕಳ ಪೂಜಾನೂ ಮಾಡ್ತೀವಿ. ಕಸ ಕಡ್ಡಿ ತಿಂತದ, ಹುಲ್ಲ ಚಿಪ್ಪಾಟೆ ತಿಂತದ, ತಿಂದು ಪವಿತ್ರವಾದ ಹಾಲು ಕೊಡ್ತದ ಅಂತ ಆಕಳನ್ನು ಕೂಡ ನಾವು ಪೂಜೆ ಮಾಡ್ತೀವಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಯಾವ ವಸ್ತುವಿನಲ್ಲಿ ಕೊಡುವ ಗುಣ ಅದ, ಯಾವ ವಸ್ತುವಿನಲ್ಲಿ ಎತ್ತಿಕೊಳ್ಳುವ ಗುಣ ಅದ, ಆ ವಸ್ತು ಯಾವಾಗಲೂ ಕೂಡ ಪೂಜೆಗೊಳ್ತದ. ಇವತ್ತು ನಮ್ಮ ಸೋಮಶೇಖರ ಮಠದ ಸ್ವಾಮಿಗಳು ಇವತ್ತು ಸಮಾಜದೊಳಗೆ ಯಾಕೆ ಅವರು ದೊಡ್ಡವರಾಗಕತ್ತಾರ ಅಂತಂದ್ರೆ, ಭೂಮಿಯಂಗ ಹೊತ್ತುಕೊಳ್ಳೋ ಗುಣ ಅದ, ಗಿಡದಂಗ ಕೊಡುವ ಗುಣ ಅದ ಅಂತ ತಿಳ್ಕೊಂಡು ಇವತ್ತು ಅವ್ರ ಸಮಾಜದೊಳಗೆ ದೊಡ್ಡವರಾಗಕತ್ತಾರ. ಮಂಜಮ್ಮ ತಾಯಿಯನ್ನು ಅವರು ಸತ್ಕಾರ ಮಾಡಿದ್ರು. ಆ ತಾಯಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಹೆಮ್ಮೆ ಅದ. ಯಾಕಂತಂದ್ರೆ ಈಗ ಒಂದು 3-4 ವರ್ಷದ ಹಿಂದೆ ತಾಳಿಕೋಟೆಯೊಳಗೆ, ಆ ತಾಳಿಕೋಟೆ ಮಠದೊಳಗೆ ಆ ತಾಯಿದು ಸತ್ಕಾರ ಬಹಳ ದೊಡ್ಡ ಪ್ರಮಾಣದೊಳಗೆ ಮಾಡಿದ್ರು. ಖಾಸ್ಕತ್ತೇಶ್ವರ ಮಠದೊಳಗೆ ಕಲ್ಲು ಕಂಬ ಅಂತ ಬರ್ತದ, ಆಕಿನ ಹುಟ್ಟೂರ. ಅವ್ರು ಎಷ್ಟು ಮಂದಿ ಅಂತಂದ್ರೆ 21 ಮಂದಿ. ಅವ್ರ ತಂದೆ ತಾಯಿಗೆ ಮಕ್ಕಳು 21 ಮಂದಿ. ದುರ್ದೈವ ಅಂತಂದ್ರೆ 17 ಮಂದಿ ಸಾಯ್ತಾರ, 4 ಮಂದಿ ಉಳಿತಾರೆ. ಅವ್ರು 17 ಮಂದಿ ಸಾಯ್ತಾರೆ. ಮಂಜುನಾಥ ಅಂತ ಆ ಮಂಜಮ್ಮನ ಹೆಸರು ಮೊದಲು ಮಂಜುನಾಥ ಅಂತ. ಯಾವಾಗ 6ನೇತೆ 7ನೇತ ಬರ್ತಾನೋ ಆ ಹುಡುಗ, ಸಹಜವಾಗಿಯೇ ಒಂದು ಸ್ತ್ರೀಯ ಗುಣ ಆ ಹುಡುಗನ ಹತ್ರ ಬರ್ತಾವ. ಅದೇನು ಶಾಪ ಅಲ್ಲ. ಈಗ ಒಬ್ಬ ಹುಡುಗ ಹುಡುಗಿ ಹೆಂಗ ಮಾಡಕತ್ತಾನ ಅಂತಂದ್ರ ಅದು ಪಾಪನೂ ಅಲ್ಲ, ಶಾಪನೂ ಅಲ್ಲ, ಅದು ಶರೀರದ ಗುಣಧರ್ಮ. ಅದು ಮನಸ್ಸಿನ ಗುಣಧರ್ಮ. ಕೆಲವೊಂದು ಶರೀರ, ಕೆಲವೊಂದು ಮನಸ್ಸುಗಳು ಕೆಲವೊಂದು ವರ್ಷಕ್ಕೆ ಅವು ಬದಲಾವಣೆ ಹಾಕ್ಕೊಂತ ಹೋಗ್ತದ. ಹೀಗಾಗಿ ಅವರಿಗೆ ತೃತೀಯ ಲಿಂಗಿ ಅಂತ ಕರೀತಾರೆ. ನಮ್ಮಂಗೆ ಅವ್ರ ಮನುಷ್ಯರಲ್ಲೇನೋ, ನಮ್ಮ ಮಕ್ಕಳಂಗೆ ಆ ಮಕ್ಕಳು ಓದಬಾರ್ದೇನೋ, ಯಾವ ರೀತಿಯಾಗಿ ಅವ್ರು ಬದುಕು ನಡೆಸ್ಬೇಕು. ಯಾವಾಗ ಆ ಮಂಜುನಾಥ ಅವನಲ್ಲಿ ಒಂದು ಸ್ತ್ರೀ ಸ್ವಭಾವಗಳು ಬಂದು ಅವನಿಗಿಷ್ಟು ಕಷ್ಟ ಕೊಡ್ತಾರ, ಇಷ್ಟು ನೋವು ಕೊಡ್ತಾರ, ಬಹಳ ಅದನ್ನು ನಾವು ಕೇಳಬಾರ್ದು, ನೋಡಬಾರ್ದು. ಮುಂದೆ ಈಕಿ ಜೋಗ್ತಿ ದೀಕ್ಷಾ ಕೊಡ್ತಾರೆ. ಕೊಟ್ಟ ನಂತರ ಅವಾಗಾದ್ರೂ ಸುಖದಿಂದ ಇರಬಹುದೇನೋ ಅಂತ ಪಾಪ ಅವಳು ಆಶೆ ಮಾಡಿರ್ತಾಳೆ. ಮೊದಲಿಂದ ಬೇಕಾತು, ನಂತರದ್ದು ಬ್ಯಾಡಾತು. ಅಷ್ಟು ತ್ರಾಸ. ಈ ಜೀವನಾರ ಇಟ್ಟೇನು ಮಾಡ್ಬೇಕು ಅಂತ ತಿಳ್ಕೊಂಡು ವಿಷ ಕುಡಿತಾಳ. ಸಾಯ್ತಾ ಬದುಕ್ತಾಳ. ಬದುಕಿದ ಬಳಿಕ ಆಕಿ ಗಟ್ಟಿ ನಿರ್ಧಾರ ಮಾಡ್ತಾಳ, ನನಗೆ ಯಾರರ ಬೈಲಿ, ಯಾರರ ಬಡಿಲಿ, ಯಾರಾದರೂ ಒದಿಲಿ, ಏನ ಮಾಡಲಿ, ಈ ಜಗತ್ತನ್ನ ನಾವು ಬಗ್ಗಿ ನಡೆದ್ರೆ ಈ ಜಗತ್ತನ್ನ ಎದುರಿಸಕ್ಕಾಗೋದಿಲ್ಲ. ಅದನ್ನ ಎದೆಗೊಟ್ಟು ಎದುರಿಸಿದ್ರೆ ಈ ಜಗತ್ತನ್ನ ಎದುರಿಸಕ್ಕಾಕೈತಿ ಅಂತ ತಿಳ್ಕೊಂಡು ಏನು ಈ ರಂಗ ಪ್ರವೇಶ ಮಾಡ್ತಾಳಕ್ಕೆ. ನಾಟಕ ಮಾಡ್ತಾಳ, ಸಿನಿಮಾ ಮಾಡ್ತಾಳ, ಅಥವಾ ಹಾಡು ಹಾಡ್ತಾಳ, ಕುಣಿತಾಳ. ಯಾರ್ಯಾರು ಇಂಥ ತೃತೀಯ ಲಿಂಗಿ ಅಂತ ತಿಳ್ಕೊಂಡು ಇರ್ತಾರ ಅಂಥವರಿಗೆ ಒಂದು ಆಶ್ರಯವನ್ನು ಕೊಡ್ತಾಳ. ತನ್ನದೇ ಆಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಳ್ತಾಳ. ಎಷ್ಟರ ಮಟ್ಟಿಗೆ ಅವಳು ಸಮಾಜದೊಳಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಳ ಅಂತಂದ್ರೆ, ಇವತ್ತು ರಾಷ್ಟ್ರಪತಿಗಳು ಕರೆದು ಅವಳಿಗೆ ಪ್ರಶಸ್ತಿಯನ್ನು ಕೊಡ್ತಾರ ಅಂತಂದ್ರೆ, ಮತ್ತು ಆ ತೃತೀಯ ಲಿಂಗ ಅನ್ನೋದೇನು ಕೆಟ್ಟೇನು, ಅಂಥವ್ರು ಕೆಟ್ಟೇನು, ಅವರಿಗೂ ಕೂಡ ನಮ್ಮಂಗೆ ಬದುಕ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕಲ್ಲ ಈ ಭೂಮಿ ಮೇಲೆ. ಅಂಥದ್ದನ್ನು ತೋರಿಸಿಕೊಡ್ತಾಳ ಆಕಿ ಮಂಜಮ್ಮ. ಅದಕ್ಕೆ ಯಾವುದು ತ್ಯಾಗ, ಯಾವುದು ಸಾಧನೆ, ಯಾವುದರಲ್ಲಿ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇರ್ತದ, ಆ ವ್ಯಕ್ತಿ ಈ ಪ್ರಪಂಚದೊಳಗೆ ದೊಡ್ಡವನಾಗ್ತಾನೆ. जहाजों को डुबा दे उसे तूफान कहते हैं, जहाजों को डुबा दे उसे तूफान कहते हैं, तूफानों से भी टक्कर ले उसे इंसान कहते हैं. ಯಾವಾಗ ಸಮಸ್ಯೆಗಳು ಬರ್ತಾವ, ಆ ಸಮಸ್ಯೆಗಳಿಗೆ ಯಾರು ಬೆನ್ನು ಕೊಡ್ತಾರ ಅವರು ಎಂದೂ ಕೂಡ ಗೆಲ್ಲುವುದಿಲ್ಲ. ಸಮಸ್ಯೆಗಳಿಗೆ ನಾವು ಯಾರು ಬೆನ್ನು ಕೊಡ್ತೀವಿ
ನಾವೆಂದೂ ಕೂಡ ಗೆಲ್ಲುವುದಿಲ್ಲ, ನಾವು ಹೇಡಿಗಳಾಗ್ತೀವಿ. ಎಂಥ ಸಮಸ್ಯೆಗಳು ಬಂದರೂ ಸಹಿತ ನಾವು ಎದೆ ಕೊಡ್ತೀವಿ, ನಾವು ಗೆಲ್ತೀವಿ. ಈ ಪ್ರಪಂಚಕ್ಕೆ ನಾವು ಹುಟ್ಟಿ ಬಂದಿದ್ದು ಸೋಲಾಕ ಹುಟ್ಟಿ ಬಂದಿಲ್ಲ. ಈ ಪ್ರಪಂಚದಕ್ಕೆ ನಾವಾಗಲಿ ನೀವಾಗಲಿ ಯಾರಾಗಲಿ ಬಂದೀವಿ ಅಂತಂದ್ರೆ ನಾವು ಯಾರೂ ಕೂಡ ಸೋಲಾಕ ಬಂದಿಲ್ಲ, ನಾವು ಗೆಲ್ಲಾಕ ಬಂದೀವಿ. ನಾವು ಗೆಲ್ಲಾಕ ಬಂದೀವಿ. ಶಿವಾಜಿ ಮಹಾರಾಜನ ಸೈನ್ಯ ಯಾವಾಗಲೂ ಕೂಡ ಯಾಕೆ ಗೆದಿತಿತ್ತು ಅಂತಂದ್ರೆ ನಾವು ಗೆಲ್ಲಾಕ ಬಂದೀವಿ, ನಾವು ಎಂದಿಗಿದ್ರೂ ಕೂಡ ಗೆಲ್ಲವರ ಅಂತ ತಿಳ್ಕೊಂಡು ಸೈನಿಕರ ಮನಸ್ಸಿನೊಳಗೆ ಅವ್ನು ಬೀಜ ಬಿತ್ತಿ ಬಿಟ್ಟಿದ್ದ. ಯಾರು? ಶಿವಾಜಿ ಮಹಾರಾಜ. ಹೀಗಾಗಿ ಅವ್ರು ಎಲ್ಲ ಯುದ್ಧಗಳನ್ನು ಗೆಲ್ಕೊಂತನ ಹೋದ್ರು. ಹಂಗ ಈ ಜಗತ್ತನ್ನು ಕೂಡ ಒಂದು ರಣರಂಗ ಅದ. ನಾವೆಲ್ಲರೂ ಕೂಡ ಸೈನಿಕರದೀವಿ. ನಾವು ಎದುರಿಸಿದಾಗ ಮಾತ್ರ ನಾವು ಗೆಲ್ತೀವಿ ಹೊರತು ನಾವು ಎದುರಿಸ್ಲಿಲ್ಲ ಅಂತಂದ್ರೆ ಗೆಲ್ಲಕ್ಕಾಗೋದಿಲ್ಲ. ಅದಕ್ಕೆ ಸಂಸಾರದೊಳಗೆ ಒಂದಲ್ಲ ಎರಡಲ್ಲ 108 ಸಮಸ್ಯೆಗಳು ಬರ್ತಾವ, 108 ತೊಂದರೆಗಳು ಬರ್ತಾವ, 108 ಜನ ವಿರೋಧ ಆಗ್ತಾರೆ. ಆದ್ರೆ ಅವ್ರ ಎದುರುಗಡೆ ಎದ್ದು ನಿಂತು, ಅದೇನೋ ಗ್ರಾಮ್ಯ ಭಾಷೆದೊಳಗೆ ಅಂತಾರಲ್ಲ, ಶಟದ ನಿಂತು ಗೆದ್ದೆ ಅಂತಾರಲ್ಲ ಅವರು, ಆ ರೀತಿಯಾಗಿ ಯಾವ ಮನುಷ್ಯ ಧೈರ್ಯದಿಂದ ಬದುಕ್ತಾನ, ಆ ಒಂದು ಧೈರ್ಯಕ್ಕೆ ಉದಾಹರಣೆ ಅಂತಂದ್ರೆ ಮಂಜಮ್ಮ. ಒಬ್ಬ ತೃತೀಯ ಲಿಂಗಿಯಾಗಿಯೂ ಕೂಡ ಅವಳು ಸಾಧನೆ ಎಷ್ಟು ದೊಡ್ಡದು ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಅಂಥವಳು ಈ ಪ್ರಪಂಚವನ್ನು ಗೆಲ್ತಾಳೆ ಅಂದ ಬಳಿಕ ನಾವ್ಯಾಕೆ ಗೆಲ್ಲಬಾರ್ದಪ್ಪ? ಅಂಥವಳು ಈ ಪ್ರಪಂಚವನ್ನು ಗೆಲ್ತಾಳೆ ಅಂದ ಬಳಿಕ ನಾವ್ಯಾಕೆ ಗೆಲ್ಲಬಾರ್ದಪ್ಪ ಅನ್ನೋ ಒಂದು ಛಲ ಬರಬೇಕು, ಒಂದು ಛಲ ಬರಬೇಕು. ಅದಕ್ಕೆ ಏನಂದ್ರು ಶರಣರು? ಛಲ ಬೇಕು ಶರಣಂಗೆ. ಛಲ ಇಲ್ಲದವರನ್ನೊಲ್ಲ ಅಂತಾರ ಅವ್ರು. ಛಲ ಇರ್ಲಾರ್ದವರನ್ನ ಪರಮಾತ್ಮ ನೆಚ್ಚುವುದಿಲ್ಲ. ಛಲ ಅಂತಂದ್ರೇನು? ಈ ಕಾರ್ಯವನ್ನು ನಾನು ಮಾಡೇ ತೀರಬೇಕು, ಈ ಯುದ್ಧವನ್ನು ನಾನು ಗೆಲ್ಲೇ ತೀರಬೇಕು ಅಂತೂ ಛಲ ಇದ್ದಾವ ಮಾತ್ರ ಈ ಪ್ರಪಂಚವನ್ನು ಗೆಲ್ತಾನ. ಅದಕ್ಕೆ ನಮ್ಮ ಅಜ್ಜಾರು, ಮುನವಳ್ಳಿ ಸೋಮಶೇಖರ ಮಠದ ಅಜ್ಜಾರು ಅಂತಂದ್ರೆ ಅವ್ರ ಬುದ್ಧಿ ಎಂಥದ್ದು ಅಂತಂದ್ರೆ ಚಿಕಿತ್ಸಕ ಬುದ್ಧಿ ಅಂತ ಕರೀತಾರೆ. ಈ ಚಿಕಿತ್ಸಕ ಬುದ್ಧಿ ಯಾರಲ್ಲಿ ಇತ್ತು ಅಂತಂದ್ರೆ ಹಾನಗಲ್ಲು ಕುಮಾರ ಶಿವಯೋಗಳ ಹತ್ರ ಇತ್ತು. ಶಿವಯೋಗ ಮಂದಿರದೊಳಗೆ ವಟುಗಳಿಗೆ ಪಾಠವನ್ನು ಕಲಿಸ್ತಕ್ಕಂತಹ ಸಮಯದೊಳಗೆ ಆ ವಟುವಿನ ಲಕ್ಷ್ಯ, ಆ ವಟುವಿನ ಬುದ್ಧಿ, ಆ ವಟುವಿನ ಮನಸ್ಸು ಯಾತ್ರ ಕಡೆಗೆ ಹರಿತದ. ಏನು ಓದೋದ್ರ ಕಡೆಗೆ ಹರಿತೈತೋ, ಏನು ಲಿಂಗ ಪೂಜೆ ಮಾಡ್ಕೊಳ್ಳೋದ್ರ ಕಡೆಗೆ ಹರಿತೈತೋ, ಏನು ಒಂದು ಕೆಲಸ ಮಾಡೋದ್ರ ಕಡೆಗೆ ಹರಿತೈತೋ, ಅಥವಾ ಏನಾದರೂ ವನಸ್ಪತಿ ಹುಡುಕೋದ್ರ ಕಡೆಗೆ ಹರಿತೈತೋ ಅಂತ ತಿಳ್ಕೊಂಡು ಆ ವಟುಗಳ ಬುದ್ಧಿಯನ್ನ ಕಂಡು ಹಿಡಿದು ಅದೇ ರೀತಿಯ ಒಂದು ಮಾರ್ಗದರ್ಶನ ಹಾನಗಲ್ ಕುಮಾರ ಶಿವಯೋಗಿಗಳು ಆ ವಟುಗಳಿಗೆ ಕೊಡ್ತಿದ್ರು. ಹೀಗಾಗಿ ಒಂದಿಷ್ಟು ಜನ ಪೂಜಾ ಅನುಷ್ಠಾನ ಜಪ ತಪ ಮಾಡಿ ಮಹಾತ್ಮರಾದರು. ಒಂದಿಷ್ಟು ಜನ ಸಾಕಷ್ಟು ವಿದ್ಯೆಯನ್ನ ಸಂಪಾದನೆ ಮಾಡ್ಕೊಂಡು ಜಚನಿ ಅಂಥವ್ರು ಶಬ್ದ ಬ್ರಹ್ಮ ಅಂತ ತಿಳ್ಕೊಂಡು ಕೀರ್ತಿಯನ್ನು ಪಡ್ಕೊಂಡ್ರು. ಈಗ ಒಂದಲ್ಲ ಎರಡಲ್ಲ. ಹಾಗೆ ನಮ್ಮ ಮುನವಳ್ಳಿ ಅಜ್ಜಾರ ಹತ್ರ ಹಾನಗಲ್ ಕುಮಾರಸ್ವಾಮಿಗಳ ಬುದ್ಧಿ, ಚಿಕಿತ್ಸಕ ಬುದ್ಧಿ. ಯಾವ ವ್ಯಕ್ತಿಯಲ್ಲಿ ಎಂಥ ಗುಣ ಅದ? ಈ ರತ್ನ ಪರೀಕ್ಷಕರು ಅಂತ ಇರ್ತಾರೆ, ರತ್ನ ಪರೀಕ್ಷಕರು. ಈಗ ಹಾದಿಯೊಳಗೆ ಒಂದು ರತ್ನ ಬಿದ್ದಿತ್ತು ಅಂತಂದ್ರೆ ನಾವು ಅದನ್ನು ನೋಡ್ಕೊಂತ ಹಂಗೆ ಹೋಗ್ತೀವಿ. ಏನೋ ಒಂದು ಗಾಜಿನ ತುಂಡು ಇರ್ಬೋದು ಬಿಡು ಅಂತ, ಹೌದೇನಿಲ್ರಿಪ್ಪ? ಒಂದು ಗಾಜಿನ ತುಂಡು ಏನಾರ ಇರ್ಬೋದು ಬಿಡು ಅಂತ ತಿಳ್ಕೊಂಡು, ಒಂದು ಗೋಲಿ ಗೀಲಿ ಏನಾರ ಒಡೆದು ಬಿದ್ದಿರ್ಬೋದು ಅಂತ ತಿಳ್ಕೊಂಡು ಅದನ್ನು ನೋಡಿ ನಾವು ನೋಡ್ಲಾರ್ದಂಗೆ ಹೋಗ್ತೀವಿ. ಯಾಕೆ? ಆ ಚಿಕಿತ್ಸಕ ಬುದ್ಧಿ ನಮಗಿಲ್ಲ. ಆದ್ರೆ ಒಬ್ಬ ರತ್ನ ಪರೀಕ್ಷಕ ಅಂತ ಇರ್ತಾನಲ್ಲ, ಅವ ಏನು ಮಾಡ್ತಾನ ಅಂತಂದ್ರೆ ಬಿದ್ದಿರ್ತಕ್ಕಂಥದ್ದು ಏನೋ ಇದ್ದಂಗದ ಅಂತ ತಿಳ್ಕೊಂಡು ತಗೊಳ್ತಾನ, ತನ್ನ ಮನೆಗೆ ತರ್ತಾನ. ಅದನ್ನು ಯಂತ್ರದ ಮುಖಾಂತರವೋ ಅಥವಾ ಇನ್ನು ಯಾವುದೇ ಒಂದು ವಿಧಾನದ ಮುಖಾಂತರ ಅದನ್ನು ನೋಡ್ತಾನ. ಚಿಕಿತ್ಸಕ ಬುದ್ಧಿ, ಅದು ಪರೀಕ್ಷೆ ಮಾಡ್ತಾನ. ಪರೀಕ್ಷೆ ಮಾಡಿ ಇದು ಅಂಥ ಸಾಮಾನ್ಯ ಗಾಜಲ್ಲ, ಇದೊಂದು ಅಮೂಲ್ಯವಾಗಿರ್ತಕ್ಕಂಥ ರತ್ನ ಅದ ಅಂತ ತಿಳ್ಕೊಂಡು ಅದನ್ನು ಬಂಗಾರದೊಳಗೆ ಜೋಡಿಸಿ ಬೆರಳಲ್ಲಿ ಹಾಕ್ಕೊಂಡ್ರ ಅಥವಾ ಆಭರಣ ದಲ್ಲಿ ಮಾಡ್ಕೊಂಡು ಹಾಕ್ಕೊಂಡ್ರ ಅದ್ರದ್ದು ಒಂದು ಬೆಲೆ ಎಷ್ಟು? ಅಲ್ಲಿ ಬಂಗಾರದ ಬೆಲೆನೂ ಹೆಚ್ಚಾತು, ಹಾಕ್ಕೊಂಡವನ ಬೆಲೆನೂ ಹೆಚ್ಚಾತು. ಹಂಗೆ ನಮ್ಮ ಮುನವಳ್ಳಿ ಸ್ವಾಮಿಗಳು ಇವತ್ತು ಎಂಥ ವಟುಗಳೇ ಇರಲಿ ಅಥವಾ ಎಂಥ ವಿದ್ಯಾರ್ಥಿಗಳೇ ಇರಲಿ, ಇಲ್ಲಿ ನೋಡ್ರಿ ಅಪ್ಪವರು ಒಂದು ಯೋಗ ಕೇಂದ್ರ ಅಂತ ಮಾಡ್ಯಾರ. ನೋಡಿರೇನಿಲ್ರಪ್ಪ ಯೋಗ ಕೇಂದ್ರ ಸರ್? ಆ ಯೋಗ ಕೇಂದ್ರದ ಮಕ್ಕಳು ನೋಡ್ರಪ್ಪ ಇಟಿಟಿ ಅದಾರ. ಅವರು ದಿವಸ ಬರ್ತಾರ, ಯೋಗಾಸನ ಮಾಡ್ತಾರ. ಇವತ್ತು ಎಷ್ಟು ಆಶ್ಚರ್ಯ ಅಂತಂದ್ರೆ ಇವತ್ತು ಕೇವಲ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಲ್ಲ,
ಇವತ್ತು ದೇಶದ ಒಂದು ರಾಷ್ಟ್ರ ಮಟ್ಟದೊಳಗೆ ಅವ್ರು ಹೋಗಿ ಭಾಗವಹಿಸ್ತಾರ ಅಂತಂದ್ರೆ ಒಂದು ಸಣ್ಣ ಯೋಗದ ಕೇಂದ್ರದ ಒಂದು ಹೆಸರ ಆ ಮಕ್ಕಳು ಎಷ್ಟು ಇವತ್ತು ಎತ್ತರಕ್ಕೆ ಬೆಳೆಸಾಕತ್ತಾರ. ಶಾಲೆ ಮಾಡ್ಯಾರ, ಕಾಲೇಜ್ ಮಾಡ್ಯಾರ. ಕಡಿಮೆ ಅವಧಿಯೊಳಗೆ ಆ ಶಾಲೆ ಕಾಲೇಜ್ ಎಷ್ಟು ಬೆಳೆಸ್ಯಾರ. ಇವತ್ತು ಸುತ್ತಮುತ್ತ ಇರ್ತಕ್ಕಂಥ 15-20 ಹಳ್ಳಿ ಮಕ್ಕಳು ಅಂತಾರ, ಮೊದಲು ನೀ ಕಾಲೇಜಿಗೆ ಎಲ್ಲಿ ಹಚ್ತಿ ಅಂತಂದ್ರೆ ಇಲ್ಲ ನಾ ಅನುದಾನೇಶ್ವರ ಕಾಲೇಜ್ಗೆ ಹಚ್ತೀನಿ. ಯಾವಾಗ ಅನುದಾನೇಶ್ವರ ಕಾಲೇಜ್ದೊಳಗೆ ಸೀಟ್ ಫುಲ್ ಆಗ್ಯಾವ ಅಂತ ತಿಳ್ಕೊಂಡು ಅಜ್ಜಾರು ಹೇಳ್ತಾರ, ಆ ನಂತರ ಬೇರೆ ಕಡೆ ಅವ್ರು ಪ್ರಯತ್ನ ಮಾಡ್ತಾರ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಅವ್ರು ಸಣ್ಣ ಕಾರ್ಯನೇ ಮಾಡಲಿ ಅಷ್ಟು ಮನಸ್ಸು ಕೊಟ್ಟು ಮಾಡ್ತಾರ. ಅವ್ರು ದುರ್ಲಕ್ಷ್ಯ ಮಾಡೋದಿಲ್ಲ, ಅಲಕ್ಷ್ಯ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಆ ಶಾಲೆಯೊಳಗೆ ಕಲಿಸ್ತಕ್ಕಂಥ ನಮ್ಮ ಶಿಕ್ಷಕರದಾರ, ಸಿಬ್ಬಂದಿ ಅದಾರ. ಯಾವಾಗ ಅವರು ನಳದುರ್ಗಕ್ಕೆ ಬಂದರು ಅಂತ ಇಟ್ಕೊಳ್ರಿ, ಅಥವಾ ಎಲ್ಲೋ ಹೋದ್ರು ಅಂತ ಇಟ್ಕೊಳ್ರಿ, ಹಂಗ ಬರೋದಿಲ್ಲ. ಅವರು ಆ ಶಿಕ್ಷಕರ ಸಲುವಾಗಿ ಏನಾರೇ ತಂದಿರ್ತಾರೆ, ಆ ಶಿಕ್ಷಕರಿಗೆ ಏನಾದರೂ ಕೊಡ್ತಾರೆ, ಅವರು ಸುಖ ದುಃಖದೊಳಗೆ ಭಾಗಿಯಾಗ್ತಾರೆ. ಹೀಗಾಗಿ ಇವ್ರ ಪ್ರೇಮ ಅವ್ರ ಮ್ಯಾಲ, ಅವ್ರ ಪ್ರೇಮ ಇವ್ರ ಮ್ಯಾಲ. ಪರಿಣಾಮ ಏನು ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ. ಇಂಥ ಒಂದು ಚಿಕಿತ್ಸಕ ಬುದ್ಧಿ ಇರೋಣದರಿಂದ ಇವತ್ತು ನೋಡ್ರಿ, ಅಂಥ ಒಬ್ಬ ತಾಯಿಯನ್ನು ತಂದು ಇಲ್ಲಿ ಸತ್ಕಾರ ಮಾಡಿದ್ರು. ಏಣಿಗೆ ಬಾಳಪ್ಪನವರು ಸಣ್ಣವ್ರೇನವ್ರು, ಕಲಾಕ್ಷೇತ್ರದೊಳಗೆ ಎಷ್ಟು ದೊಡ್ಡ ಹೆಸರು ಮಾಡಿದವರು. ಡಾಕ್ಟರ್